ಆಗಿರುವಂತಹ ಮಾತಿನ ಚಕಮಕಿ. ಸುದ್ದಿಗೋಷ್ಠಿ ನಡೆಸ್ತಾ ಇದ್ರು ದಿನೇಶ್ ಗುಂಡೂರಾವ್. ಸದ್ಯಕ್ಕೆ ದಿನೇಶ್ ಗುಂಡೂರಾವ್ ಅಲ್ಲೇ ಇದ್ದಾರೆ ಮಂಗಳೂರಿನಲ್ಲಿ. ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಬ್ದುಲ್ ಕೊಲೆ ಪ್ರಚೋದನಕಾರಿ ಭಾಷಣದಿಂದಲೇ ಆಗಿರೋದು ಅಂತ ಹೇಳಿದಾಗ ಒಂದಷ್ಟು ಮಾತಿನ ಚಕಮಕಿ ಆಯಿತು. ಹಾಗಾಗಿ ದಿನೇಶ್ ಗುಂಡೂರಾವ್ ಅವರು ಅವನನ್ನು ಹೊರಗಾಕ್ರಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡ ಉಸ್ಮಾನ್ ನಡೆಗೆ ಸಚಿವರು ಬೇಸರವನ್ನು ವ್ಯಕ್ತಪಡಿಸಿದ್ರು. ಸುಮ್ಮನೆ ಇರು ಅಂತ ಹೇಳಿ ಹೇಳಿದ್ರು ಆ ಕಾಂಗ್ರೆಸ್ ಮುಖಂಡ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಒಂದು ನಿಮಿಷ ಸುಮ್ಮನೆ ಇರ್ರಿ ಅಂತ ಸಚಿವರು ಮತ್ತೆ ಗದ್ರೆ ಹೇಳಿದ್ರು. ಯಾವಾಗ ಇದು ಮಾತಿನ ಚಕಮಕಿ ಜಾಸ್ತಿ ಆಯಿತು ಅವನನ್ನು ಹೊರಗೆ ಹಾಕಿ ಅಂತ ಹೇಳಿ ಸಚಿವರು ಹೇಳಬೇಕಾಯ್ತು. ಇಲ್ಲ ಸೋಷಿಯಲ್ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ಇವ್ರನ್ನ ಕಳಿಸ್ರಿ ಆಚೆ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹೊರಗಾಕ್ರಿ ಅವ್ರನ್ನ. ನೋಡಿ, ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ, ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಪೋಸ್ಟ್ಗಳು ಅದು ತುಂಬಾ ಡೇಂಜರಸ್ ಅಂತ. ಇಲ್ಲ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ಇವ್ರನ್ನ ಕಳಿಸ್ರಿ ಆಚೆ. ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ನೋಡಿ, ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ, ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಪೋಸ್ಟ್ಗಳು ಅದು ತುಂಬಾ ಡೇಂಜರಸ್ ಅಂತ. ಇಲ್ಲ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ಇವ್ರನ್ನ ಕಳಿಸ್ರಿ ಆಚೆ. ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ಸೊ ಹೀಗೆ ಪ್ರಚೋದನಕಾರಿ ಭಾಷಣ ಮಾಡಿದ್ದವರನ್ನ ಮೊದಲು ಅರೆಸ್ಟ್ ಮಾಡಿ ಮಂಗಳೂರಿನಲ್ಲಿ ಅಮಾಯಕರ ಜೀವ ಹೋಗಬಾರ್ದು ಅಂತ ಹೇಳಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಬ್ದುಲ್ ಹತ್ಯೆಗೆ ಪ್ರಚೋದನಕಾರಿ ಭಾಷಣವೇ ಕಾರಣ, ಹೊಡಿಬೇಕು ಕೊಲ್ಬೇಕು ಅಂತ ಹೇಳಿ ಬಹಿರಂಗವಾಗಿ ಭಾಷಣ ಮಾಡ್ತಾರೆ. ಇಂಥವ್ರನ್ನ ಮೊದಲು ಒದ್ದು ಒಳಗೆ ಹಾಕಬೇಕು, ಅರೆಸ್ಟ್ ಮಾಡಬೇಕು. ಸಿನಿಮಾ ಸ್ಟೈಲ್ನಲ್ಲಿ ಮಾತಾಡೋರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಂದ ಜೀವ ಹೋಗಿದೆ ಅವರನ್ನು ಅರೆಸ್ಟ್ ಮಾಡಿ ಸರ್. ಅವರು ಬಜ್ಪೆಯಲ್ಲಿ ಅವರಿಂದಾಗಿ ಜೀವ ಹೋಗಿದೆ ಅವರನ್ನು ಅರೆಸ್ಟ್ ಮಾಡಿ. ಎರಡು ದಿವಸ ಮೊದಲು ಸ್ಪೀಚ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಅವರ ಮೇಲೆ ಅರೆಸ್ಟ್ ಮಾಡಿ. ನೀವು ಕಾನೂನು ಪ್ರಕಾರ ಮಾಡಿ, ನ್ಯಾಯ ಕೊಡಿ. ಸಪೋರ್ಟ್ ಮಾಡೋದು ಬೇಡ. ಯಾರಿಂದ ತಪ್ಪಾಗಿದೆ ಅವರಿಗೆ ನ್ಯಾಯ ಕೊಡಿ, ಅಷ್ಟೇ ಹೇಳುದು. ಯಾರಿಂದಾಗಿ ತಪ್ಪಾಗಿದೆ, ಈ ಬಜ್ಪೆಯಲ್ಲಿ ಮೊನ್ನೆ ಬಜ್ಪೆ ಚಲೋ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಲಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ, ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ. ನಾವು ಸಪೋರ್ಟ್ ಮಾಡೋದು ಬೇಡ, ನಮಗೆ ನ್ಯಾಯ ಕೊಡಿ ಅಷ್ಟೇ. ಯಾರು ಅಮಾಯಕರು ಜೀವ ಹೋಗಬಾರ್ದು. ಜೀವ ಹೋದರೆ ನಾವೆಲ್ಲ ಒಂದು ಸರ್ತಿ ಸೇರ್ಬೋದು ಅಷ್ಟೇ, ಅವರ ಮನೆಯವರಿಗೆ ನಷ್ಟ. 2 ಮಕ್ಕಳು ನಾವು ಹೇಳಿದ ಅದೇ ಕೇಳಲಿಕ್ಕಾಗಿ ಬಂದೆ, ನ್ಯಾಯ ಕೊಡಿ ಅಷ್ಟೇ. ಯಾರಿಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮರ್ಡರ್ ಆಯಿತು, ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಲಬೇಕು, ಅವರನ್ನು ತೆಗಿಬೇಕು, ಟೈಮ್ ಇಡ್ತಾರೆ, ಪಿಕ್ಚರ್ ಸ್ಟೈಲ್ ಡೈಲಾಗ್ ಹೊಡಿತಾರೆ, ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಷ್ಟೇ. ಅಲ್ಲಲ್ಲ, ಅವರೇನು 11 ಗಂಟೆಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದು ಇಷ್ಟೇ, ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ, ಯಾರ ಜೀವ ಹೋಗಬಾರ್ದು, ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ. ನಂದು ಬೇರೆ ಏನಿಲ್ಲ, ನಾವೆಲ್ಲ ಕಾಂಗ್ರೆಸ್ಸೇ. ನಾವು ಹೇಳುವುದಷ್ಟೇ, ನಮ್ಮ ಸರ್ಕಾರ ಇದೆ, ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ, ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿ. ಈಗೊಂದು ಫೇಸ್ಬುಕ್ಕಲ್ಲಿ ಬಂದರೆ ಒಂದೇ ದಿವಸ ರಾತ್ರಿ ನುಗ್ಗಿ ಅರೆಸ್ಟ್ ಮಾಡ್ತಾರೆ. ಒಂದು ಬಜ್ಪೆಯಲ್ಲಿ ಕೊಲ್ಲಬೇಕು, ಅವನನ್ನು ತೆಗಿಬೇಕು, ಟೈಮ್ ಫಿಕ್ಸ್ ಮಾಡೋದು ನಾವು ಅಂತೇಳಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಂತ ಹೇಳೋದು ಅಷ್ಟೇ. ನಾವು ನ್ಯಾಯ ಕೊಡಿ ಅಷ್ಟೇ, ನಮಗೆ ಸಪೋರ್ಟ್ ಮಾಡೋದು ಬೇಡ. ಯಾರ ಜೀವ ಹೋಗಬಾರ್ದು, ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾವುದು ಎಲ್ಲ ಮನುಷ್ಯರೇ. ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ, ಗೊತ್ತಾಯ್ತಲ್ಲ. ಅದೇ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡಿ. ಪೊಲೀಸರು ಎದುರ್ತಾ ಇದ್ದಾರೆ, ಯಾಕೆ ಹಿಡಿಬೇಕು. ಒಂದೊಂದು ಫೇಸ್ಬುಕ್ಕಲ್ಲಿ ಬಂದರೆ ರಾತ್ರಿ ತೆಗೆದು ಅವರನ್ನು ಅರೆಸ್ಟ್ ಮಾಡಿ ಕೊಂಡು ಹೋಗ್ತಾರೆ. ಪೊಲೀಸರವರು ಎದುರಿಸ್ತಾರೆ ಅಷ್ಟೇ.